ರೆಡಿ ಅಕ್ಕ ಜಯಗಳಿಸಿದ್ರೆ ಸ್ವಲ್ಪ ಖುಷಿ. ಅಯ್ಯೋ ತುಂಬ ಸಂತೋಷ ಆಗ್ತಾ ಇದೆ. ನಮ್ಮ ಚನ್ನಪಟ್ಟಣ ಜನ ಅವ್ರ ಮನೆ ಮಗನ ಕೈ ಹಿಡಿದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಎಲ್ಲ ಒಂದು ಕಡೆ ನಿಮಗೆ ಒಂದು ಖುಷಿ ಅನಿಸುತ್ತೆ. ನೀವು ಪೂಜೆ ಪುರಸ್ಕಾರಗಳಲ್ಲೆಲ್ಲ ಕೂಡ ಯೋಗೇಶ್ವರ ಅವ್ರಿಗೆ 2 ಬಾರಿ ಸೋಲಿದ್ರೆ ಆ ಸೋಲು ಈ ಗೆಲುವು ಮರೆಸುತ್ತೆ. ದೈವಶಕ್ತಿ ಅನ್ನೋದಿದ್ದೇ ಇರುತ್ತೆ. ಅದ್ರ ಜೊತೆ ನಮ್ಮ ಚನ್ನಪಟ್ಟಣ ಜನರದ ಆಶೀರ್ವಾದ ಎರಡೂ ಸೇರಿ ಫಲ ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಯೋಗೇಶ್ವರ ಅವ್ರಿಗೆ ಏನಾದರೂ ಸಂಪುಟದಲ್ಲಿ ಏನಾದರೂ ಅವಕಾಶ ಸಿಗುತ್ತೆ? ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಬಟ್ ಈಗ MLA ಆಗಿದ್ದಾರೆ, ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ. ಹಾಗಾಗಿ ನಮ್ಮ ಚನ್ನಪಟ್ಟಣದ ಅಭಿವೃದ್ಧಿ ಮುಂದಿನ ದಿನಗಳಲ್ಲಿ ಬಹಳಷ್ಟು ಆಗುತ್ತೆ ಅನ್ನೋ ಒಂದು ಭರವಸೆ. ಚನ್ನಪಟ್ಟಣದ ಭಗೀರಥ ಆ ಒಂದು ಹುದ್ದೆನ ಮತ್ತೆ ಉಳಿಸ್ಕೊಂಡು ಹೌದು, ಉಳಿಸ್ಕೋತಾರೆ. ಮುಂದಿನ ದಿನಗಳಲ್ಲಿ ತಮ್ಮ ಮತದಾರರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ? ಮುಂದಿನ ದಿನಗಳಲ್ಲಿ ನಮ್ಮ ಚನ್ನಪಟ್ಟಣ ಜನರಿಗೆ ಏನೇನು ಬೇಕಾಗಿದೆಯೋ ಆ ಕೆಲಸಗಳನ್ನೆಲ್ಲ ಮಾಡ್ತಾರೆ. ಟೌನಲ್ಲಿ UGD ಕೆಲಸನೇ ಆಗಿರ್ಬೋದು, ರಸ್ತೆಗಳೇ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಕೆಲಸನೇ ಆಗಿರ್ಬೋದು, ಕೆಲವು ಕೆರೆಗಳೆಲ್ಲ ಬತ್ತು ಹೋಗಿದೆ, ಆ ಕೆರೆ ತುಂಬಿಸೋ ಕೆಲಸ ಆಗಿರ್ಬೋದು, ರಸ್ತೆಗಳು ಎಲ್ಲ ಸಮಗ್ರ ಚನ್ನಪಟ್ಟಣ ಅಭಿವೃದ್ಧಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಅಭಿವೃದ್ಧಿ ಕಾಣಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಭರವಸೆ. ಈ ಗೆಲುವು ಯಾರಿಗೆ ಸಮರ್ಪಿಸ್ತಾರೆ? ಎಲ್ಲ ನಮ್ಮ ಚನ್ನಪಟ್ಟಣ ಜನರಿಗೇ ಸಮರ್ಪಿಸ್ತಾರೆ. ಥ್ಯಾಂಕ್ ಯು.